ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕಸರತ್ತು ಜೋರಾಗ್ತಾ ಇದೆ. ತಮ್ಮ ನಿವಾಸದಲ್ಲಿಯೇ ಸಿದ್ದರಾಮಯ್ಯ ಉಳಿದುಕೊಂಡಿದ್ದಾರೆ. ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಭಾಗಿಯಾಗ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಇದೆ. ಅಲ್ಲಿವರೆಗೂ ಕೂಡ ತಮ್ಮ ನಿವಾಸದಲ್ಲಿ ಉಳಿದುಕೊಂಡಿದ್ದಾರೆ. ತಮ್ಮ ಬೆಂಬಲಿಗ ಶಾಸಕರ ಜೊತೆ ಮಾತನಾಡ್ತಾ ಇದ್ದಾರೆ. ಯಾವ ರೀತಿಯ ಕಸರತ್ತು, ಯಾವ ರೀತಿಯ ದೊಡ್ಡ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಎಸ್, ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಉಳಿದುಕೊಂಡಿದ್ದಾರೆ. ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳು, ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳುವಂಥ ಸನ್ನಿವೇಶ, ಅದರ ಕುರಿತಾಗಿ ಚರ್ಚೆಗಳು, ಅದರ ಕುರಿತಾಗಿ ಬೆಳವಣಿಗೆಗಳು ಕಮ್ಮಿ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮುಖಭಾವ ನೋಡ್ತಾ ಇದ್ದರೆ ಬಹಳ ಕೂಲ್ ಆಗಿದ್ದಾರೆ. ಯಾವುದೇ ರೀತಿಯ ಚಡಪಡಿಕೆ, ಆತಂಕ ಎಂದಿನಂತೆ ಸಹಜವಾಗಿದ್ದಾರೆ. ನಿನ್ನೆ ಅಷ್ಟೇ ಮಾತನಾಡಿದ್ರು ಅವರು. ನಾನು ಮಾತು ಕೊಟ್ಟಿದ್ದೆ, ಗ್ಯಾರಂಟಿಗಳ ವಿಚಾರದಲ್ಲಿ ಮಾತು ಕೊಟ್ಟಿದ್ದೆ, ಅದನ್ನು ಈಡೇರಿಸಿದ್ದೇನೆ ಅಂತ ಹೇಳಿದ್ರು. ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದರು. 5 ವರ್ಷಗಳ ಕಾಲ ನಾನೇ ಪೂರೈಸ್ತೇನೆ ಅಂತ ಹೇಳಿದರು. ಅದರ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಮ್ಮ ಜೊತೆಗಿದೆ. ಶಾಸಕರ ಬೆಂಬಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೊತೆಗಿದೆ. ಅದೆಲ್ಲದಕ್ಕಿಂತಲೂ ಸಮುದಾಯದ ಶಕ್ತಿ ಜೊತೆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಯಾವ ತೆರೆಮರೆಯ ಪ್ರಯತ್ನಗಳು ಸಿದ್ದರಾಮಯ್ಯ ನಿವಾಸದಲ್ಲಿ ನಡೀತಾ ಇಲ್ಲ. ಅವರ ಬೆಂಬಲಿಗರು ಚರ್ಚೆ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹೇಳಿ ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯವರ ಬೆಂಬಲಕ್ಕಿರುವಂಥ ವ್ಯಕ್ತಿಗಳನ್ನು ನೋಡ್ತಾ ಹೋಗಿ, ಡಿ ಕೆ ಶಿವಕುಮಾರ್ ಬೆನ್ನಿಗಿರುವಂಥ ಜೊತೆಗಿರುವಂಥ ವ್ಯಕ್ತಿಗಳನ್ನು ನೋಡ್ತಾ ಹೋಗಿ, ಹಿರಿಯರು ಅಂತ ಅನಿಸಿಕೊಳ್ಳುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಶಕ್ತಿವಂತರು ಅಂತ ಅನಿಸಿಕೊಳ್ಳುವಂಥ, ಹಿರಿಯರು ಅಂತ ಅನಿಸಿಕೊಳ್ಳುವಂಥ ಬಹುತೇಕರು ಸಿದ್ದರಾಮಯ್ಯ ಜೊತೆಗಿದ್ದಾರೆ. ಬಹುತೇಕರು. ಆದರೆ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಒಬ್ಬ ಸಚಿವರನ್ನು ಬಿಟ್ಟರೆ ಹಿರಿಯರು ಅಂತ ಕಾಣಿಸ್ಕೊಳ್ಳೋದು ಬಹಳ ಕಡಿಮೆ ಅಲ್ಲಿ. ಅದು ಕೂಡ ಸಂಖ್ಯೆ ಬೆರಳೆಣಿಕೆ ಮಾತ್ರ. ಹೀಗಾಗಿ ಅವರಿಬ್ಬರ ನಡುವಿನ ಶಕ್ತಿ ಸಾಮರ್ಥ್ಯ ಹೋಲಿಕೆ ಸದ್ಯಕ್ಕಾಗಲ್ಲ. ಸಂಘಟನಾತ್ಮಕವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರೂ ಕೂಡ ಸಾಧ್ಯವಿಲ್ಲ. ಬಟ್ ಸಂಖ್ಯೆ, ಶಕ್ತಿ, ಸಾಮರ್ಥ್ಯ, ಅಹಿಂದ ಅಂತ ಬಂದಾಗ ಸಿದ್ದರಾಮಯ್ಯಕ್ಕೆ ಹೋಲಿಕೆ ಆಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಒಂದು ಕಡೆ ಜೈಲಿಗೆ ಹೋಗಿ ಶಾಸಕರನ್ನು ಭೇಟಿಯಾಗಿ ತಮ್ಮ ವಿಶ್ವಾಸವನ್ನು ತೆಗೆದುಕೊಳ್ಳುವ ನಿಟ್ಟಿನ ಒಂದು ಪ್ರಯತ್ನ, ಇವತ್ತು ದೇವರ ಮೊರೆ ಹೋಗಿ ಜೇನುಕಲ್ ಸಿದ್ದೇಶ್ವರನಿಗೆ ಪಲ್ಲಕ್ಕಿಯಲ್ಲಿ ಪೂಜೆ ಮಾಡುವಂಥ ಪ್ರಯತ್ನ, ಬಹಳ ಚಡಪಡಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇದ್ದಾರೆ. ಬಟ್ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಕೂಲ್ ಆಗಿದ್ದಾರೇನೋ ಅಂತ ಅನಿಸುತ್ತೆ. ಏನಂತೀರಿ? ಮುಖ್ಯಮಂತ್ರಿ ಕುರ್ಚಿಯನ್ನ ಪಡೆದುಕೊಳ್ಳದ ಹೊರತು ನಾನು ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಯಾವಾಗ ಹೈಕಮಾಂಡ್ ಎಂಟ್ರಿ ಆಯ್ತೋ ತದನಂತರದಲ್ಲಿ ಬೆಳವಣಿಗೆಗಳು ಶುರುವಾಗ್ತಾ ಇದೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಅವರನ್ನ ಸಚಿವರು, ಶಾಸಕರು ಭೇಟಿ ಮಾಡ್ತಾ ಇದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಶಾಸಕರ ಒಂದು ಸಂಖ್ಯೆಯನ್ನ ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ 2 ದಿನಗಳಿಂದಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಹೋದರನ ಜೊತೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ನಂತರ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಲ್ಲಿ ಶಾಸಕರಾಗಿರುವಂತಹ ವೀರೇಂದ್ರ ಹಾಗೆ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಅಂದ್ರೆ ಎಲ್ಲರ ವಿಶ್ವಾಸವನ್ನ
ತೆಗೆದುಕೊಂಡಿದ್ದೆ ಆದ್ರೆ ನನ್ನ ಸಂಖ್ಯಾಬಲ ಕೂಡ ಹೆಚ್ಚಾಗತ್ತೆ. ಆ ನಂತರ ನಾನು ಮುಖ್ಯಮಂತ್ರಿ ಕುರ್ಚಿಗೆ ಹೈಕಮಾಂಡ್ ಮಟ್ಟದಲ್ಲಿ ಬೇಡಿಕೆಯನ್ನ ಇಡಬಹುದು ಅನ್ನುವಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ. ಆದ್ರೆ ಈ ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈಗ ಸಿಎಂ ಕುರ್ಚಿಗೆ ಅಂಟಿಕೊಂಡಂತೆ ಕಾಣಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ 5 ವರ್ಷ ನಾನೇ ಇರ್ತೇನೆ ಅಂತೇಳಿ ಮೈಸೂರಿನಲ್ಲಿ ಈಗ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಅವರ ನಿವಾಸದಲ್ಲೂ ಕೂಡ ಸಚಿವರು ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿರುವಂತ ಹಿರಿಯ ಸಚಿವರು ನಿನ್ನೆಯಿಂದಲೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಹರಿಪ್ರಸಾದ್ ಇರ್ಬೋದು, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಜಮೀರ್ ಅಹ್ಮದ್ ಸೇರಿದಂತೆ ಹಲವರು ಸಭೆಗಳನ್ನ ನಿರಂತರವಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ತಮ್ಮ ಶಾಸಕರನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ರು, ತದನಂತರದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಬಳಗ ಕೂಡ ಸಕ್ರಿಯವಾಗ್ತಾ ಇದೆ. ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಸಂದೇಶವನ್ನ ಈ ಸಭೆಗಳ ಮೂಲಕ ಮಾಡ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ 12 ಗಂಟೆಗೆ ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಕಾರ್ಯಕ್ರಮ ಇದೆ. 12 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 11 ಗಂಟೆಗೆ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿವಾಸ ಕಾವೇರಿಗೆ ಈಗ ಸಚಿವರು ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಮಂಕಾಳ ವೈದ್ಯ, ಹಾಗೆ ಸಿಪಿ ಯೋಗೇಶ್ವರ್, ಶಾಸಕ ಸಿಪಿ ಯೋಗೇಶ್ವರ್, ಯಾಸಿರ್ ಪಠಾಣ್, ಭದ್ರಾವತಿಯ ಸಂಗಮೇಶ್, ಹಾಗೆ ಇನ್ನ ಉಳಿದಿರುವಂತ ಶಾಸಕರು ಕೂಡ ಈಗಾಗಲೇ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ 2 ದಿನಗಳಿಂದ ಮನೆಯಲ್ಲೇ ಇದ್ದಂತವ್ರು ಇವತ್ತು ಏಕಾಏಕಿ ಹಲವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಪಶುವೈದ್ಯಕೀಯ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿರ್ಬೋದು, ಜಲಸಂಪನ್ಮೂಲ ಇಲಾಖೆಯ ಸಭೆಯನ್ನು ನಡೆಸೋದು, ಹಾಗೆ ಬಿಡಿಎ ಅಭಿವೃದ್ಧಿ ಕುರಿತಂತೆ ಸಭೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ 2 ದಿನಗಳಿಂದ ಸೈಲೆಂಟ್ ಆದಂತವ್ರು ಯಾವಾಗ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟವಾದಂತ ಎಚ್ಚರಿಕೆಯನ್ನ ರವಾನಿಸಿದ್ರು, ಈಗ ಅವರು ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಇವತ್ತು ಬಿಡುವಿಲ್ಲದಂತ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ಸಿಎಂ ಕುರ್ಚಿ ಚರ್ಚೆ ಏನ್ 2 ದಿನಗಳಿಂದ ದೊಡ್ಡ ಮಟ್ಟದ ಕಾವನ್ನ ಪಡ್ಕೊಂಡಿತ್ತು, ಇವತ್ತು ಅದು ಸ್ವಲ್ಪ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಈಗ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಚರ್ಚೆ